ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತೊಂದು ಆರೋಪವನ್ನ ಮಾಡಿದ್ದು 4 ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಲಾಗಿದೆ. ಅದೇ ದಿನ ಆದೇಶಕ್ಕೆ ತಡೆಯನ್ನು ನೀಡಲಾಗಿದೆ. ಇದನ್ನೇ ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದೆ ಜೆಡಿಎಸ್. ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತೊಂದು ಆರೋಪವನ್ನ ಮಾಡಿದ್ದು ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ಪಾರದರ್ಶಕವಾಗಿಲ್ಲ, ಅಪಾರದರ್ಶಕ ಆಡಳಿತಕ್ಕೆ ಹಿಡಿದಂತಹ ಕನ್ನಡಿ ಅಂದ್ರೆ ಈ ಸರ್ಕಾರ. ವರ್ಗಾವಣೆ ಶಿಫಾರಸಿನ ಟಿಪ್ಪಣಿಗಳ ಬಿಕರಿ ಅಂತ ಟ್ವೀಟ್ ಅನ್ನ ಮಾಡಲಾಗಿದ್ದು ಸಿಎಂಒ ಅಂದ್ರೆ ಕರಪ್ಷನ್ ಮ್ಯಾನೇಜ್ಮೆಂಟ್ ಆಫೀಸ್ ಆಗಿದೆ. ವೈಎಸ್ಟಿ ಟ್ಯಾಕ್ಸ್ ಪಾವತಿಸದಿದ್ರೆ ವರ್ಗಾವಣೆ ಆದೇಶ ಇದೆಯಲ್ಲ ಅದು ಕಸದ ಬುಟ್ಟಿಗೆ ಸೇರುತ್ತೆ. ಕೈ ಬೆಚ್ಚಗೆ ಆಗದಿದ್ರೆ ಆದೇಶ ಕಸದ ಬುಟ್ಟಿಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಸರಣಿ ಟ್ವೀಟ್ ಮಾಡಿ ಜೆಡಿಎಸ್ ಆರೋಪವನ್ನ ಮಾಡಿದೆ. ಈಗ 4 ಅಧಿಕಾರಿಗಳ ವರ್ಗಾವಣೆ ಮತ್ತು ಅವತ್ತೇ ಅದಕ್ಕೆ ತಡೆಯನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರವನ್ನ ಇಟ್ಟುಕೊಂಡು ಸರಣಿ ಟ್ವೀಟ್ ಮಾಡಿದೆ ಜೆಡಿಎಸ್. ಸಿಎಂಒ ಅಂದ್ರೆ ಕರಪ್ಷನ್ ಮ್ಯಾನೇಜ್ಮೆಂಟ್ ಆಫೀಸ್ ಅನ್ನುವ ರೀತಿ ಆಗಿದೆ ಅನ್ನೋದನ್ನ ಕೂಡ ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡಿದೆ. ಇಲ್ಲಿ ವೈಎಸ್ಟಿ ಟ್ಯಾಕ್ಸ್ ಅನ್ನ ಕೊಡಲೇಬೇಕು, ಇಲ್ಲದಿದ್ರೆ ಅಧಿಕಾರಿಗಳ ವರ್ಗಾವಣೆ ಕಸದ ಬುಟ್ಟಿಗೆ ಹೋಗುತ್ತೆ ಅನ್ನೋದನ್ನ ಕೂಡ ಈಗ ಜೆಡಿಎಸ್ ಆರೋಪ ಮಾಡಿದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ರು. ಅದೇ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿತ್ತು ಜೆಡಿಎಸ್. ಡಿಕೆಶಿಯನ್ನ ಲುಲುಕುಮಾರ್ ಅಂತ ಹೇಳಿದ್ರು. ಜೆಡಿಎಸ್ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆಸ್ತಿ ಎಷ್ಟಿದೆ ಅಂತ ಎಚ್ಡಿಕೆ ಹೇಳಲಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಬಿಸ್ನೆಸ್ ಮಾಡ್ಕೊಂಡು ಬಂದವರು, ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ ಅಂತ ಅವರು ಮೊದಲು ಹೇಳಲಿ, ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಚಲುವರಾಯಸ್ವಾಮಿ ಕುಮಾರಸ್ವಾಮಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಕುಮಾರ್ ಅವರು ಕೊನೆ ಪಕ್ಷ ಬಿಸ್ನೆಸ್ ಮಾಡ್ಕೊಂಡ್ ಬಂದವ್ರೆ, ಇವ್ರ ಕುಟುಂಬದ ಆಸ್ತಿನೂ ಚರ್ಚೆ ಆಗ್ಬಿಡ್ಲಿ, ಅವರೇ ಹೇಳ್ಬಿಡಕ್ ಹೇಳಿ. ನಮ್ಮ ಕುಟುಂಬದಲ್ಲಿ ನಾವು 4 ಜನದಲ್ಲಿ ಇಂತಿಂತ ಆಸ್ತಿ ಇದೆ ಅಂತ ಅವರು ಹೇಳ್ಬಿಡ್ಲಿ. ಈಗ ಬೇರೆ ಯಾರು ಹೇಳೋದು ಬೇಡಪ್ಪ, ನಾವ್ ಹೇಳಕ್ ಹೋಗಲ್ಲ, ಅವ್ರ ಬಗ್ಗೆ ನಾವು ಮಾತಾಡಲ್ಲ, ಅವರೇ ಹೇಳ್ಬಿಡ್ಲಿ. ಸೊ ಇವರು ಬಿಸ್ನೆಸ್ ಮಾಡ್ಕೊಂಡ್ ಬಂದವ್ರು, ಅವ್ರು ಯಾವ್ದು ಮಾಡ್ಕೊಂಡ್ ಬಂದವ್ರು ಅವರು ಹೇಳ್ಬಿಡ್ಲಿ. ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ ಅನ್ನೋದನ್ನ ಕುಮಾರಸ್ವಾಮಿಯೇ ಬಹಿರಂಗಪಡಿಸಿಲ್ಲ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಈಗ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಕುಮಾರಸ್ವಾಮಿಗೆ ಎಚ್ಡಿಕೆ ವಿರುದ್ಧ ಚಲುವರಾಯಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಅಗ್ನಿಕೊಂಡೋತ್ಸವದ ಮೂಲಕ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಸಂಪನ್ನಗೊಂಡಿದೆ. ಚಾಮುಂಡೇಶ್ವರಿ ಕರಗ ಹೊತ್ತು ಅಗ್ನಿಕುಂಡ ಹಾಯ್ದಿದ್ದಾರೆ ಆಗಮಿಕರು. ಕೊಂಡೋತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ ಸಾವಿರಾರು ಭಕ್ತರು. ಕೊಂಡ ಹಾಯುವ ವೇಳೆ ಕರಗದ ಮೇಲೆ ಹೂಮಳೆಗೈದು ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದಾರೆ ಭಕ್ತರು. ಬಳಿಕ ಅಗ್ನಿಕೊಂಡಕ್ಕೆ ಉಪ್ಪು ಹಾಕಿ ಹರಕೆಯನ್ನ ತೀರಿಸಿದ್ದಾರೆ ಭಕ್ತರು. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಕಾರೊಂದು ಪುಡಿಪುಡಿಯಾಗಿದೆ. ಮೂಡಿಗೆರೆ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ಕಾರು ಶೆಡ್ಗೆ ನುಗ್ಗಿದ್ದು ಕಾಡಾನೆ ಮಹೇಶ್ ಅವರ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿದೆ. ಕಾಡಾನೆಗಳನ್ನ ನಿಯಂತ್ರಿಸುವಂತೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕಾಡಾನೆ ದಾಳಿಗೆ ಕಾರಿನ ಗ್ಲಾಸ್ ಪುಡಿಪುಡಿಯಾಗಿರುವಂತಹ ದೃಶ್ಯಗಳನ್ನ ನೀವೀಗಾಗಲೇ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಕಾಡಾನೆಯ ದಾಂಧಲೆಯನ್ನ ನಿಯಂತ್ರಣ ಮಾಡೋದಕ್ಕೆ ಅವುಗಳನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಅಲ್ಲಿ ಕಾಡಾನೆಗಳನ್ನ ನಿಯಂತ್ರಿಸಿ ಅಂತ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.